ಗಿರೀಶ್ ಕಾರ್ನಾಡ್ ಇವರ ಬಗ್ಗೆ ಪ್ರಬಂಧವನ್ನು ನೋಡೋಣ. 1. ಗಿರೀಶ್ ಕಾರ್ನಾಡ್ ಅವರು ಭಾರತದ ನಾಟಕಕಾರರು, ಲೇಖಕರು, ರಂಗಕರ್ಮಿ, ಸಿನಿಮಾ ನಟ ಹಾಗೂ ನಿರ್ದೇಶಕ. 2ನೇ ಪಾಯಿಂಟ್, ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅವರು ತಮ್ಮ ಸಾಹಿತ್ಯ ಮತ್ತು ಕೃತಿಗಳನ್ನು ರಚಿಸಿದ್ದಾರೆ. 3. ಗಿರೀಶ್ ಕಾರ್ನಾಡರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು. 4ನೇ ಪಾಯಿಂಟ್, ಇವರ ತಂದೆ ಡಾಕ್ಟರ್ ರಘುನಾಥ್ ಕಾರ್ನಾಡ್ ಮತ್ತು ಇವರ ತಾಯಿ ಕೃಷ್ಣಾಬಾಯಿ. 5. ಗಿರೀಶರ ಪ್ರಾಥಮಿಕ ಶಿಕ್ಷಣ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಪ್ರೌಢಶಿಕ್ಷಣ ಧಾರವಾಡದಲ್ಲಿ ಮತ್ತು ಪದವಿ ಶಿಕ್ಷಣ ಕರ್ನಾಟಕ ಕಾಲೇಜಿನಲ್ಲಿ ಆಯಿತು. 6. ಗಿರೀಶ್ ಅವರು ಆಕ್ಸ್ಫರ್ಡ್ಗೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ತೆರಳಿದರು. 7. ಗಿರೀಶರು ಆಕ್ಸ್ಫರ್ಡ್ ಡಿಬೇಟ್ ಕ್ಲಬ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಥಮ ಏಷ್ಯನ್ ಆಗಿದ್ದಾರೆ. 8. ಬಹುಭಾಷಾ ಪಂಡಿತರು ಎಂಬ ಹಿರಿಮೆಗೆ ಪಾತ್ರರಾದ ಕಾರ್ನಾಡರು ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. 9. ಆಕ್ಸ್ಫರ್ಡ್ನಿಂದ ಹಿಂತಿರುಗಿದ ನಂತರ ಮದ್ರಾಸಿನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನಲ್ಲಿ ಸಂಪಾದಕರಾಗಿ ಸೇವೆ ಸಲ್ಲಿಸಿದರು. 10. ನಂತರ ಇವರು ಧಾರವಾಡಕ್ಕೆ ವಾಪಸಾಗಿ ನಾಟಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರು. 11. ಇವರ ಯಯಾತಿ ನಾಟಕ ಧಾರವಾಡದ ಮನೋಹರ ಗ್ರಂಥಮಾಲೆಯಲ್ಲಿ ಪ್ರಕಟವಾಯಿತು. 12. ನಂತರ ಇವರ ತುಘಲಕ್ ಮತ್ತು ಹಯವದನ ಪ್ರಕಟವಾದವು. 13. 1980ರಂದು ಕಾರ್ನಾಡರು ಡಾಕ್ಟರ್ ಸರಸ್ವತಿ ಗಣಪತಿ ಯವರನ್ನು ಮದುವೆಯಾದರು. 14. 2011ರಲ್ಲಿ ತಮ್ಮ ಆತ್ಮಕಥೆ ಆಡಾಡತ ಆಯುಷ್ಯವನ್ನು ಕಾರ್ನಾಡರು ರಚಿಸಿದರು. 15. ಇವರು ಬರೆದ ಜನಪದ ಕಥೆಯಾದ ನಾಗಮಂಡಲಕ್ಕೆ ಇವರಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ದೊರೆಯಿತು. 16. ಇವರು ಶಂಕರ್ನಾಗ್ ನಿರ್ದೇಶನದ ಮಾಲ್ಗುಡಿ ಡೇಸ್ ಕಿರುತೆರೆ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. 17. ಗಿರೀಶ್ ಕಾರ್ನಾಡ್ ಅವರು 10 ಜೂನ್ 2019ರಂದು ಬೆಂಗಳೂರಿನಲ್ಲಿ ಮರಣ ಹೊಂದಿದರು. 18. ಕಾರ್ನಾಡ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ನಾಟಕಗಳನ್ನು ರಚಿಸಿ ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತರಾದವರು. ಇದಿಷ್ಟು ಕಾರ್ನಾಡ್ ಅವರ ಬಗ್ಗೆ ಪುಟ್ಟ ಪ್ರಬಂಧ. ಧನ್ಯವಾದಗಳು.